ನೌಕಾಸೇನೆಯಿಂದ ಈಗ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಅಂದರೆ ಅವತ್ತಿನ ಸಂದರ್ಭ ಶತ್ರು ರಾಷ್ಟ್ರಕ್ಕೆ ನೌಕಾದಳ ಖಡಕ್ ಸಂದೇಶವನ್ನು ಮೇಲಿಂದ ಮೇಲೆ ಕೊಡ್ತಾ ಇದೆ. ಎಂದೂ ಕಾಣದ, ಸಾಟಿ ಇಲ್ಲದ, ಯಾರಿಗೂ ಮಣಿಯದ ಕಡಲ ಶಕ್ತಿ, ನೌಕಾಸೇನೆಯ ಶಕ್ತಿಯನ್ನು ಅನಾವರಣಗೊಳಿಸಿದೆ ಆ ವಿಡಿಯೋ. ಈ ಹಿಂದೆನೂ ಕೂಡ 2-3 ಬಾರಿ ಇದೇ ಥರ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ರು. ಯಾವ ಸಮುದ್ರವೂ ಅಗಾಧವಲ್ಲ, ಯಾವ ಶತ್ರುಕೋಟೆಯೂ ಅಭೇದ್ಯವಲ್ಲ ಅನ್ನೋ ರೀತಿಯಲ್ಲೆಲ್ಲ ಮಾತನಾಡಿದರು. ನಮ್ಮ ಹೆಮ್ಮೆಯದ್ದು INS ವಿಕ್ರಾಂತ್. ವಿಡಿಯೋ ನೋಡ್ತಾ ಇದ್ರೆ ಯಾವುದೋ ಒಂದು ಹಾಲಿವುಡ್ ಮೂವಿಯ ಟ್ರೇಲರ್ ಟೀಸರ್ ಇದ್ದಂಗಿದೆ. ಬಟ್ ಇದರ ಉದ್ದೇಶಗಳೇನು, ಯಾಕೆ ಈ ರೀತಿ ಆಗಾಗ್ಗೆ ಈ ಥರ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ಶತ್ರು ರಾಷ್ಟ್ರದವರು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ನೇವಿಯವರಾಗಿರ್ಬೋದು ಅಥವಾ ಇಂಡಿಯನ್ ಆರ್ಮಿಯವರಾಗಿರ್ಬೋದು ಈ ಥರದ ವಿಡಿಯೋಗಳನ್ನು ಆಗಾಗ್ಗೆ ರಿಲೀಸ್ ಮಾಡ್ತಾ ಇರ್ತಾರೆ. ಇದು ಕೇವಲ ಶತ್ರು ರಾಷ್ಟ್ರಕ್ಕೆ ಎಚ್ಚರಿಕೆಯ ಗಂಟೆನ ಹೇಗೆ ಅಂತ? ಖಂಡಿತವಾಗ್ಲೂ ಕೂಡ ಈಗ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಾನೆಚ್ಚು ಇಂಡಿಯನ್ ಏರ್ ಫೋರ್ಸ್ ಮತ್ತು ಇಂಡಿಯನ್ ಆರ್ಮಿಯಿಂದ ಹೆಚ್ಚು ಕೆಲಸ ಕೊಡುವಂಥ ಪ್ರಯತ್ನಗಳಾಗಿದ್ದಾವೆ. ಆದರೆ ಕರಾಚಿ ಬಂದರ್ನ ಮೇಲೆ ಅಟ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಸುಮಾರು 36 ವಾರ್ಶಿಪ್ಗಳು ಅರೇಬಿಯನ್ ಸಮುದ್ರದಲ್ಲಿ ರೆಡಿಯಾಗಿದ್ದು, ಸೊ ಯಾವುದೇ ಕ್ಷಣದಲ್ಲಾದರೂ ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡಬೇಕು ಅಂತೇಳಿ ಆಗಾಗಲೇ ಬೇರೆ ಬೇರೆ ವಾರ್ಶಿಪ್ಗಳು ಕರಾಚಿ ಬಂದರು ಮತ್ತು ಓರ್ಮಾರಾ ಬಂದರ್ನ ಮೇಲೆ ದಾಳಿಯನ್ನು ನಡೆಸಿತ್ತು. ಈ ಮೂಲಕವಾಗಿ ಇಂಡಿಯನ್ ನೇವಿ ಕೂಡ ತುಂಬ ಶಕ್ತಿಶಾಲಿಯಾಗಿದೆ ಅನ್ನುವಂಥದ್ದನ್ನು ತೋರಿಸುವಂತಹ ಪ್ರಯತ್ನಗಳು ಕೂಡ ಆಗಿದ್ದು. ಸೊ ಈ ವಿಡಿಯೋ ಮೂಲಕವಾಗಿ ಭಾರತೀಯ ನೌಕಾಪಡೆಯು ಕೂಡ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ನಡೆಸೋದಕ್ಕೆ ಅಥವಾ ಜಾಗತಿಕ ಮಟ್ಟದಲ್ಲಿ ಏನಾದರೂ ಯುದ್ಧದ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ಭಾರತೀಯ ನೌಕಾಪಡೆ ಕೂಡ ಸರ್ವಸನ್ನದ್ಧವಾಗಿದೆ, ಜೊತೆಗೆ ಎಲ್ಲ ರೀತಿಯಿಂದಲೂ ಕೂಡ ತಯಾರಿಯನ್ನ ಮಾಡಿಕೊಂಡಿದೆ ಅನ್ನುವಂಥದ್ದನ್ನು ಸೂಚಿಸುವಂತಹ ವಿಡಿಯೋ. ಅದರ ಜೊತೆಗೆ ಇಂಡಿಯನ್ ನೇವಿಯಲ್ಲೂ ಕೂಡ ಸಾಕಷ್ಟು ಏನು ವಾರ್ಶಿಪ್ಗಳಿದ್ದಾವೆ, ಜೊತೆಗೆ ವಾರ್ಶಿಪ್ಗಳ ಮೂಲಕವಾಗಿ ಏನು ಮಿಸೈಲ್ ದಾಳಿಯನ್ನು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಜಗತ್ತಿನ 10ನೇ ವಿಶ್ವ ಹಡಗುನ ಸ್ಥಾನದಲ್ಲಿ 10ನೇ ಸ್ಥಾನ ಪಡೆದಿರುವಂಥದ್ದು ನಮ್ಮ INS ವಿಕ್ರಾಂತ್. ಸೊ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ದಾಳಿಯನ್ನು ಮಾಡೋದಕ್ಕೂ ಕೂಡ ಜಾಗತಿಕ ಮಟ್ಟದಲ್ಲಿ ಭಾರತ ಸಮರ್ಥವಾಗಿದೆ. ಅದರಲ್ಲೂ ಕೂಡ ಇಂಡಿಯನ್ ನೇವಿಯಿಂದ ಎಂತಹ ಸಂದಿಗ್ಧ ಪರಿಸ್ಥಿತಿ ಇದ್ರೂ ಕೂಡ ನಾವು ಎದುರಾಳಿಗಳಿಗೆ ಮಣ್ಣು ಮುಕ್ಕಿಸುವಂತಹ ಸಾಮರ್ಥ್ಯ ನಮ್ಮ ಸೇನೆಗಿದೆ. ಅದರಲ್ಲೂ ಕೂಡ ಇಂಡಿಯನ್ ನೇವಿಗೆ ಅನ್ನುವಂಥದ್ದು ತೋರಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸೊ ಹೀಗಾಗಿ ಬೇರೆ ಬೇರೆ ವಾರ್ಶಿಪ್ಗಳ ಅಡ್ವಾನ್ಸ್ಡ್ ಟೆಕ್ನಾಲಜಿ ಹೊಂದಿರುವಂತಹ ವಾರ್ಶಿಪ್ಗಳನ್ನು ಅದರ ಸ್ಪೆಷಲೈಸೇಷನ್ಗಳನ್ನು ತೋರಿಸುವಂಥದ್ದು, ಜೊತೆಗೆ ಆ ಇಂಡಿಯನ್ ನೇವಿ ಎಷ್ಟು ಬಲಿಷ್ಠವಾಗಿದೆ ಅನ್ನುವಂಥದ್ದನ್ನು ತೋರಿಸುವಂಥದ್ದು, ಈ ರೀತಿಯ ಪ್ರಯತ್ನಗಳು ಕೂಡ ನಿರಂತರವಾಗಿ ಇಂಡಿಯನ್ ನೇವಿಯಿಂದ ಕೂಡ ಆಗ್ತಾ ಇದೆ.